ಸಾರಥಿ ರಿಲೀಸ್ ಆಗಿತ್ತು. ಅವ್ರನ್ನ ಜೈಲಿಂದ ಕರ್ಕೊಂಡ್ಬಂದಿದ್ರು ಥಿಯೇಟರ್ ಹತ್ರ. ಸೊ ಅಲ್ಲಿ ಒಂದ್ 2-3 ಅವರ್ ಹಿಡಿದಿದ್ದು ಬರಕ್ಕೆ. ಮೇ ಬಿ ಡಿ ಬಾಸ್ ಸರ್ ಅವರು ರಿಲೀಸ್ ಆದ ನಂತರ ಅವ್ರು ಮನೆ ತಲುಪಬೇಕು ಅಂತ ಹೇಳಿದ್ರೆ ಮೇ ಬಿ ಒಂದ್ ದಿನ ಹಿಡಿಬಹುದು. ಆ ತರ ಸಿದ್ಧತೆಗಳು ಅವ್ರ ಫ್ಯಾನ್ಸ್ಗಳು ಹೊರಗಡೆ ಶಾಸ್ತ್ರಿ ಸಿನಿಮಾ ನೋಡ್ತಾರೆ ಗೊತ್ತಾಗ್ತಾ ಇದೆ ಅವ್ರ ಕ್ರೇಜ್ ಇದೆ ಅಂತ. ಮೇ ಬಿ ಅವ್ರನ್ನ ಜೈಲಿಂದ ಅವ್ರ ಮನೆ ಹತ್ರ ಕಳಿಸೋ ಅಷ್ಟರಲ್ಲಿ ಅವರ ಸೆಲೆಬ್ರೇಷನ್ಸ್ಗಳು ಅವ್ರ ಮೆರವಣಿಗೆ ಆ ತರ ಸಾಗುತ್ತೆ ಅನ್ನೋದು ನನ್ನ ಒಂದಿದು. ಆ ತರ ಒಬ್ಬ ಮೆರು ನಟನ ಹಂಗೆ ಕರ್ಕೊ ಬರ್ಬೇಕು. ನಿರಪರಾಧಿಯಾಗಿ ಅವರು ಆರೋಪದಿಂದ ಮುಕ್ತರಾಗ್ಲಿ ನಮ್ಮ ಡಿ ಬಾಸ್ ಅವರು, ಬೇಗ ಆಚೆ ಬರ್ಲಿ, ನಿಜವಾದ ಅಪರಾಧಿಗೆ ಶಿಕ್ಷೆ ಆಗ್ಲಿ, ಸತ್ಯಮೇವ ಜಯತೆ. ಥ್ಯಾಂಕ್ ಯು. ಇಲ್ಲ, ದನ್ನಿ ಸರ್ ನನಗೆ ಹೇಳಿದ್ದು ಮಾತಾಡಿದ್ದಾರೆ. ಚಿನ್ನ ಸಿನಿಮಾ ಮಾಡು, ರಿಲೀಸ್ ಮಾಡುವಂತ ಅವ್ರಿಗೂ ಹೆಗ್ಲ ಮೇಲೆ ಕೈ ಇಟ್ಕೊಂಡೆ ಮಾತಾಡಿದ್ದಾರೆ. ಆರಾಮಾಗಿ ಏನ್ ಮಾಡ್ತಾ ಇದೀಯಾ, ಏನ್ ರಿಲೀಸ್ ಮಾಡುವಂತ ಇಂಡಸ್ಟ್ರಿ ಏನ್ ನಡೀತಾ ಇದೆ ಅಂತ ಕೇಳಿದ್ದಾರೆ. ಧನ್ವಿ ಸರ್ ಮಾತಾಡಿದ್ದಾರೆ. ಸ್ವಲ್ಪ ಎಮೋಷನ್ ಆಗಿದೆ ಧನ್ವಿ ಸರ್. ಬಿಕಾಸ್ ಯಾರೇ ಆಗ್ಲಿ ಅಲ್ಲಿ ಹೋದ ತಕ್ಷಣ ನಾವು ಅವ್ನ ಹತ್ರ ನೋಡಕ್ ಯಾರು ಇಷ್ಟಪಡಲ್ಲ, ಇಂಡಸ್ಟ್ರಿ ಇರುವಂತ ಯಾರು ಅವ್ನ ಇಷ್ಟಪಡಲ್ಲ. ಅಷ್ಟು ಮಾತಾಡಿದ್ರೆ ನನಗೂ ಗೊತ್ತಾಗಿದೆ. ಅವ್ರು ಹೇಳಿದ್ದು ಅಷ್ಟೇನೆ, ನಾನು ಮಾತಾಡಿದೆ ಅನ್ನೋದು. ಉಳಿದಿದ್ದು ನೀವು ಧನ್ವಿರ್ ಅವ್ರನ್ನ ಕೇಳಿದೆ. ಸರ್ ಖಂಡಿತ ಮಾಡ್ತೀವಿ ಸರ್. ದರ್ಶನ್ ಸರ್ ನಮ್ಮ ಕನ್ನಡ ನಟ, ನಾನು ನಿರ್ದೇಶಕ ಅಲ್ವಾ. ಅದೆಲ್ಲ ಆಗ್ತಾ ಇದೆ ಪ್ರೋಸೆಸ್. ಅವ್ರ ಆಚೆ ಬರ್ಲಿ. ಬಂದ ನಂತರ ತರುಣ್ ಸರ್ ಸಿನಿಮಾ, ಹರಿಕೃಷ್ಣ ಸರ್ ಸಿನಿಮಾ, ಪ್ರಕಾಶ್ ಸರ್ ಸಿನಿಮಾ, ನನ್ನ ಸಿನಿಮಾ ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ. ಮುಂದುವರಿಲಿ ಅವರು ಇಂಡಸ್ಟ್ರಿಗೆ ಒಂದು ತೂಕ ಅವರು. ಓಕೆನಾ? ಅಂತವರು ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ನಾನು ನಂಬಿರೋ ಶಿರ್ಡಿ ಸಾಯಿಬಾಬಾ ಅಂತ ಕೇಳ್ಕೊತೀನಿ. ಅಭಿಮಾನಿಗಳು ನಾವ್ ಹೇಳಕ್ಕಿಂತ ಅವರೇ ನಮ್ಗೆ ಕಾಮೆಂಟ್ಸ್ ಮುಖಾಂತರ ಕೆಲವೊಂದು ವಿಡಿಯೋಗಳ ಮುಖಾಂತರ ಧೈರ್ಯ ತುಂಬ್ತಾ ಇದ್ದಾರೆ. ನಾನೊಂದು ಮಾತು ಹೇಳಿದೆ, ಬಾಸ್ನ ಈ ತರ ಕರ್ಕೊ ಬರ್ಬೇಕು ಅನ್ನೋದು ನನ್ನೊಂದು ಇಮ್ಯಾಜಿನೇಷನ್. ಯಾವ ತರ ಮಾಡ್ತೀರಾ ಅನ್ಕೊಂಡಿದೀನಿ. ಅವ್ರು ರಿಲೀಸ್ ಆಗ್ತೀನ ಆ ಒಂದು ನಿಮ್ಮ ಒಂದು ಏನು ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಡಿ ಬಾಸ್ನ, ಅಲ್ಲಿಂದನೇ ಅವ್ರ ಮನೆ ತನಕ ಒಂದು ವಿಜೃಂಭಣೆಯಿಂದ ಕರ್ಕೊಂಡ್ ಬನ್ನಿ. ಅವ್ರ ಮನೆ ತಲುಪಿಸಿ ಅವ್ರ ಕುಟುಂಬದ ಜೊತೆ ಚೆನ್ನಾಗಿರೋ ತರ ಮಾಡಿ. ಮತ್ತೆ ನಿಮ್ಮ ಪ್ರೀತಿ ಅಭಿಮಾನನ ಮುಂದುವರಿಲಿ. ನಿಮ್ಮ ಅಭಿಮಾನನ ಒಬ್ಬ ಅಭಿಮಾನಿನೂ ಡಿ ಬಾಸ್ ಅವರಿಂದ ಕಡಿಮೆ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಜವಾದ ಅಭಿಮಾನಿಗಳು ಬಾಸ್ ಹೃದಯದಲ್ಲಿ ಇರ್ತಾರೆ, ಹಾಗೆ ಬಾಸ್ ಅವ್ರ ಹೃದಯದಲ್ಲಿ ಇರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬೇಗ ಡಿ ಬಾಸ್ ಅವರು ಆರೋಪ ಮುಕ್ತರಾಗ್ಲಿ, ಸತ್ಯಕ್ಕೆ ಜಯ ಸಿಗ್ಲಿ, ನಿಜವಾದ ಅಪರಾಧಿಗೆ ಶಿಕ್ಷೆ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.